ಹನುಮಂತನು ನಸುನಕ್ಕು, ಅಯ್ಯ ಮೈನಾಕನೇ, ನಿನ್ನ ಮಾತುಗಳು ನಿನ್ನ ಹಿರಿತನಕ್ಕೂ ನಿನ್ನನ್ನು ನಿಯೋಜಿಸಿದ ಸಮುದ್ರರಾಜನ ಉದಾರತೆಗೂ ತಕ್ಕಂತೆಯೇ ಇದೆ. ಸಜ್ಜನರೆಲ್ಲರೂ ಇಂತಹ ಗುಣವನ್ನು ಮೆಚ್ಚುತ್ತಾರೆ. ನನಗೂ ತುಂಬ ಸಂತೋಷವಾಯಿತು. ನನ್ನ ಪ್ರಭುವಾದ ಶ್ರೀರಾಮಚಂದ್ರನಿಗೂ ಇದು ಮೆಚ್ಚುಗೆಯಾಗಬಹುದು. ಆದರೆ ಕಾರ್ಯಾಸಕ್ತನಾಗಿ ಹೊರಟಿರುವ ನಾನು ಭಗವದ್ ಅನುಗ್ರಹದಿಂದ ನನಗೆ ಪ್ರಾಪ್ತಿಸಿರುವ ಆ ಯೋಗಬಲದ ಸಿದ್ಧಿಯಿಂದಲೇ ಈ ಸಮುದ್ರವನ್ನು ಹಾರಿ ಉತ್ತರಿಸುವ ಸಲುವಾಗಿ ಘನತರವಾದ ಪ್ರಾಣಾಯಾಮದ ಮೂಲಕ ನನ್ನ ದೇಹವನ್ನು ಅಣಿಗೊಳಿಸಿಕೊಂಡಿರುವುದರಿಂದ ನನಗೆ ವಿಶ್ರಾಂತಿಯ ಅವಶ್ಯಕತೆಯೇ ಇರುವುದಿಲ್ಲ. ಮಾತ್ರವಲ್ಲ, ಹಿಡಿದ ಗುರಿಯನ್ನು ಸಾಧಿಸಲು ತೊಡಗಿದ ಮೇಲೆ ಕೊನೆ ಮುಟ್ಟುವ ಮೊದಲು ಯಾರಿಂದಲೂ ಪುರಸ್ಕೃತನಾಗುವುದು ಭೂಷಣವಲ್ಲ. ಮೇಲಾಗಿ ದುಷ್ಟ ರಾವಣನ ಲಂಕೆಗೆ ಈ ಸಮುದ್ರವು ಜಲದುರ್ಗವಾಗಿಯೇ ಹೊಂದಿಕೊಂಡು ರಕ್ಷಣೆಯನ್ನು ನೀಡುತ್ತಾ ಇದೆ. ರಾವಣನನ್ನು ರಕ್ಷಿಸುತ್ತಿರುವುದರಿಂದ ಯಾವುದನ್ನು ಶ್ರೀರಾಮನ ಭೃತ್ಯರು ಅವನ ಅಪ್ಪಣೆಯಿಲ್ಲದೆ ಪಡೆಯುತ್ತಿರುವುದು ಶ್ರೇಯಸ್ಕರವಲ್ಲ. ನನ್ನ ತಂದೆಯಿಂದ ಉಪಕೃತನಾದ ನೀನು ನನ್ನನ್ನು ಗೌರವಿಸುವುದು ನ್ಯಾಯವೇ ಆಗಿದ್ದರೂ ನಿನ್ನಿಂದ ನಾನು ಏನನ್ನೇ ಆದರೂ ಪಡೆಯುವುದು ಗೌರವವಲ್ಲ. ನಮ್ಮ ತಂದೆಗೂ ಅದು ಅಗೌರವಪ್ರದವು. ಪ್ರೀತಿಯುಕ್ತವಾಗಿ ಇಷ್ಟನ್ನು ಹೇಳಿ ನಿನ್ನ ಪರಿಚಯವನ್ನು ಮಾಡಿಕೊಟ್ಟಿರುವ ನಿನಗೆ ನನ್ನ ಕೃತಜ್ಞತೆಗಳು. ಶ್ರೀರಾಮನು ನಿನಗೆ ಒಳಿತನ್ನುಂಟು ಮಾಡಲಿ. ನನಗೆ ಸಂಪೂರ್ಣವಾಗಿ ಸಂತೋಷವಾಗಿದೆ, ಹೋಗಿ ಬರುತ್ತೇನೆ ಎಂದು ಹೇಳಿ ಮುಂಬರಿದನು. ಮೈನಾಕನು ಮಾರುತಿಯ ಸಾಹಸಕ್ಕೂ ಹೃದಯ ವೈಶಾಲ್ಯಕ್ಕೂ ಜ್ಞಾನ ಸಂಪತ್ತಿಗೂ ತಲೆದೂಗಿದನೆಂಬಂತೆ ಪರ್ವತವದು ಹನುಮಂತನ ಗತಿಯ ವೇಗದ ಗಾಳಿಗೆ ಸಿಕ್ಕಿ ತೊನೆಯುತ್ತಿದ್ದಂತೆಯೇ ಸಮುದ್ರದಲ್ಲಿ ಮುಳುಗಿಬಿಟ್ಟಿತು. ಹನುಮಂತನು ಮತ್ತೆ ಕೆಲವು ಯೋಜನೆಗಳನ್ನು ಕ್ರಮಿಸುವಷ್ಟರಲ್ಲಿ ಹೆಂಗಸೊಬ್ಬಳು ಅಡ್ಡವಾಗಿ ಬಂದು, ದೇವತೆಗಳು ನಿನ್ನನ್ನು ಆಹಾರವಾಗಿ ಭಂಜಿಸಲು ನನಗೆ ಇತ್ತು ಅನುಗ್ರಹಿಸಿರುವರು. ತಡೆ, ನನ್ನ ಬಾಯಿಗೆ ಬೀಳು ಎಂದು ಹೇಳುತ್ತಾ ಅವನನ್ನು ಅಡ್ಡಯಿಸಿದಳು. ಆಂಜನೇಯನು, ಅಮ್ಮ, ನಾನು ಶ್ರೀರಾಮನ ಕಾರ್ಯಕ್ಕಾಗಿ ಬಂದವನು. ಅದನ್ನು ಯಥಾಸಾಧ್ಯವಾಗಿ ನಾನು ಪೂರೈಸಿದ ಮೇಲೆ ನೀನು ನಿನ್ನ ಅಪೇಕ್ಷೆಯನ್ನು ಪೂರೈಸಿಕೊಳ್ಳಬಹುದು. ಈಗ ನನ್ನನ್ನು ಶ್ರೀರಾಮನಿಗಾಗಿ ಬಿಟ್ಟುಕೊಡು ಎಂದು ವಿನಯಪೂರ್ವಕವಾಗಿಯೇ ನುಡಿದನು. ಅವಳು ರೇಗಿ, ಮತ್ತೆ ನಿನ್ನನ್ನು ನಂಬಲಾರೆನು, ಕೈಗೆ ಸಿಕ್ಕಿದುದನ್ನು ಎಂದಿಗೂ ಬಿಡಲಾರೆನು ಎಂದು ಗರ್ಜಿಸಿದಳು. ಮುಖ್ಯ ಪ್ರಾಣನಿಗೂ ಇವಳು ವಿಘ್ನಕಾರಿ ಎಂದು ಸಿಟ್ಟು ಬಂದಿತು. ಅವನು ಅಷ್ಟೇ ಬಿರುಸಾಗಿ, ಶ್ರೀರಾಮದಾಸನಾದ ನನ್ನನ್ನೇ ನುಂಗಲು ಬಂದಿರುವ ನೀನು ನನ್ನನ್ನು ನುಂಗುವಷ್ಟು ನಿನ್ನ ಬಾಯಿಯನ್ನು ಹಿಗ್ಗಿಸು ನೋಡೋಣ ಎಂದನು. ಅವಳು ಬೆಳೆದು ತನ್ನ ಬಾಯಿ ತೆರೆದಳು. ಹನುಮಂತನು ಬೆಳೆದನು. ಇಬ್ಬರೂ ಸ್ಪರ್ಧಿಸುತ್ತಲೇ ಬೆಳೆದರು. ಮತ್ತೆ ಆಂಜನೇಯನು ಪಕ್ಕನೆ ಚಿಕ್ಕ ರೂಪವನ್ನು ತಳೆದು ಅವಳ ಬಾಯೊಳಗೆ ನುಗ್ಗಿ ಹೊಟ್ಟೆಯನ್ನು ಹೊಕ್ಕು ಹೊರಟು ಬಿಟ್ಟನು. ಆಕೆಯು ಮೆಚ್ಚಿ ಅವನ ಮೈದಡವಿ, ವತ್ಸ, ಬೇಸರಗೊಳ್ಳಬೇಡ, ನಾನು ನಿನ್ನನ್ನು ತಿನ್ನುವುದಕ್ಕಾಗಿ ಬಂದವಳಲ್ಲ. ಮಾಯಾವಿಗಳಾದ ದುಷ್ಟ ರಾಕ್ಷಸರಿಂದಲೇ ನಿಬಿಡವಾದ ಲಂಕೆಯನ್ನು ಹೊಕ್ಕು ಸೀತಾದೇವಿಯನ್ನರಸಬೇಕಾದವನು ನೀನು. ನಿನ್ನ ಶಕ್ತಿಯು ಅಸಾಧಾರಣವಾದುದು. ಆದರೆ ಕಠಿಣ ಪ್ರಸಂಗಗಳಲ್ಲಿ ನಿನ್ನ ಪ್ರಸಂಗಾವಧಾನತೆಯು ಎಷ್ಟಿದೆ ಎಂಬುದನ್ನು ಪರೀಕ್ಷಿಸಿ ನಿನಗೆ ಸದುಪದೇಶವನ್ನೀಯುವ ಸಲುವಾಗಿಯೇ ದೇವತೆಗಳ ಅಪ್ಪಣೆಯಂತೆ ನಾನು ನಿನ್ನನ್ನು ಅಡ್ಡಯಿಸಿದುದಾಗಿದೆ. ನಾನು ದಕ್ಷ ಬ್ರಹ್ಮನ ಮಗಳು, ಪೂಜ್ಯರಾದ ಕಶ್ಯಪರ ಪತ್ನಿಯು, ಮಹಾನಾಗಗಳನ್ನು ಹೆತ್ತ ತಾಯಿ, ಸುರಸೆ ಎಂದು ನನ್ನ ಹೆಸರು. ಶ್ರೀರಾಮದೂತನಾದ ನಿನಗೆ ನಿನ್ನ ಕಾರ್ಯದಲ್ಲಿ ಯಶಸ್ಸು ಉಂಟಾಗಲಿ, ಸೀತಾ ದರ್ಶನವು ಪ್ರಾಪ್ತಿಸಲಿ, ಮಾಯಾವಿಗಳಾದ ರಕ್ಕಸರಿಂದ ಯಾವ ಕೇಡೂ ಬಾರದಿರಲಿ. ಸ್ವಲ್ಪ ಮುಂದೆ ಸಿಂಹಿಕೆ ಎಂಬ ಘೋರ ದಾನವಿಯೊಬ್ಬಳು ಸಮುದ್ರ ಮಧ್ಯದಲ್ಲೇ ನೆಲೆಯಾಗಿರುವಳು. ಆಕೆಯು ಹಿರಣ್ಯಾಕ್ಷನ ತಂಗಿ, ಧನುವೆಂಬ ರಕ್ಕಸನ ಮಗನಾದ ವಿಪ್ರಚೇತಿ ಎಂಬವನನ್ನು ಮದುವೆಯಾಗಿ ರಾಹು ಕೇತುಗಳಾದ ಸ್ವರ್ಭಾನು ಎಂಬವನನ್ನು ಹಡೆದವಳು. ಇವಳು ನೆಳಲನ್ನು ಹಿಡಿದೇ ದೇಹವನ್ನು ಆಕರ್ಷಿಸುವುದರಲ್ಲಿ ಬಹು ಸಮರ್ಥಳು. ಸೂರ್ಯಚಂದ್ರರನ್ನು ನುಂಗಲು ಹೋಗುವ ರಾಹು ಕೇತುಗಳಿಗೆ ತನ್ನ ಶಕ್ತಿಯನ್ನಿತ್ತು ಅಡಿಗಡಿಗೆ ರಕ್ಷಿಸತಕ್ಕವಳು. ಆಕೆಯ ಕೈಯಿಂದ ಪಾರಾಗತಕ್ಕವರು ತೀರಾ ವಿರಳ. ನಿನಗೂ ಇನ್ನು ಸ್ವಲ್ಪವೇ ದೂರದಲ್ಲಿ ಅವಳ ಹಿಂಸೆಯು ಬಾಧಿಸದಿರದು. ಅತ್ಯಂತ ಎಚ್ಚರದಿಂದ ಅವಳನ್ನು ಮರ್ದಿಸಿಯೇ ನೀನು ಮುಂದೆ ಹೋಗು, ನಿನಗೆ ಶುಭವಾಗಲಿ ಎಂದು ಎಲ್ಲವನ್ನು ತಿಳಿಸಿ ಹರಸಿದಳು. ಆಂಜನೇಯನು ಮತ್ತೊಮ್ಮೆ ಆಕೆಗೆ ನಮಸ್ಕರಿಸಿ ಮುಂದೆ ಹಾರಿದನು. ಸ್ವಲ್ಪ ದೂರ ಹಾರುವಷ್ಟರಲ್ಲಿಯೇ ಹನುಮಂತನ ದೇಹವು ಕೆಳಗಿನಿಂದ ಸೆಳೆಯಲ್ಪಟ್ಟಂತಾಯಿತು.
ಅವನು ಇದು ಸಿಹಿಕೆಯದೇ ಕೆಲಸವೆಂದು ತರ್ಕಿಸಿ ಬೃಹದ್ರೂಪವನ್ನು ತಳೆದನು. ಆಕಾಶದಲ್ಲಿ ಹಾರತಕ್ಕ ಇವನನ್ನು ನೆಳಲು ಹಿಡಿದೇ ಆಕರ್ಷಿಸಿ ತನ್ನ ಬಾಯೊಳಗೆ ಬೀಳಿಸಿಕೊಳ್ಳಬೇಕೆಂದು ಬಗೆದಿದ್ದ ಸಿಹಿಕೆಯು ಸಿಕ್ಕಿದ ತುತ್ತು ತಪ್ಪಿ ಹೋಗುತ್ತದೆಂದು ಸಮುದ್ರ ಮಧ್ಯದಿಂದ ಮೇಲೆದ್ದು ಹನುಮಂತನ ರೂಪವನ್ನು ನೋಡಿ ಅದಕ್ಕೂ ಮಿಗಿಲಾಗಿ ಬೆಳೆದು ಬಾಯಿ ತೆರೆದು ಇವನನ್ನು ತಿನ್ನಲೆಂದೇ ಮುನ್ನುಗ್ಗಿದಳು. ಹನುಮಂತನು ಮತ್ತೂ ಬೆಳೆದನು, ಅವಳು ಬೆಳೆದಳು. ತತ್ಕ್ಷಣವೇ ಸುರಸೆಯ ಮುಂದೆ ಮಾಡಿದಂತೆಯೇ ಆಂಜನೇಯನು ಚಿಕ್ಕ ರೂಪದಿಂದ ಸಿಂಹಿಕೆಯ ಬಾಯೊಳು ಹೊಕ್ಕು ಹೊಟ್ಟೆಯನ್ನು ಸೇರಿದನು. ಅವಳು ಬಾಯಿ ಮುಚ್ಚಿದಳು. ಆದರೆ ಹನುಮಂತನು ಅವಳ ಹೊಟ್ಟೆಯಲ್ಲಿ ಒಮ್ಮೆಲೆ ಬೆಳೆಯತೊಡಗಿ ತನ್ನ ವಜ್ರಸಮನಖಗಳಿಂದ ಅವಳ ಹೊಟ್ಟೆಯನ್ನು ಬಗಿದು ಹೊರಬಂದನು. ಅಷ್ಟರಲ್ಲಿ ಅವಳು ಪ್ರಾಣವನ್ನು ಬಿಡಬೇಕಾಯಿತು. ರಕ್ಕಸಿಯ ಮೃತದೇಹವನ್ನು ಜಲತರಗಳಿಗೆ ಬರಿಯಿತ್ತು. ಹನುಮಂತನು ಮತ್ತೆ ಮೊದಲಿನಂತೆಯೇ ಮುಂದೆ ಹಾರಿದನು. ಮಾರ್ಗ ಮಧ್ಯದಲ್ಲಿ ಬಂದೊದಗಿದ್ದ ಯಾವತ್ತೂ ವಿಘ್ನಗಳನ್ನು ಶ್ರೀರಾಮನ ಅನುಗ್ರಹದಂತೆ ಪರಿಹರಿಸಿಕೊಂಡು ಹನುಮಂತನು ಅತ್ಯಂತ ಸಾಹಸದಿಂದಲೇ 100 ಯೋಜನೆಗಳ ಅಗಲವುಳ್ಳ ತೆಂಕಣ ಸಾಗರವನ್ನು ಗಗನ ಮಾರ್ಗದಲ್ಲೇ ಹಾರಿ ವಾಲಿಯ ವಕ್ಷಸ್ಥಲವನ್ನೇ ಗುರಿಗೊಂಡು ಸೇರಿದ್ದ ಶ್ರೀರಾಮಚಂದ್ರನ ಮಹಾಮಾರ್ಗಣದಂತೆ ಸುವೇಲಾದ್ರಿಯ ಶಿಖರದಲ್ಲಲ್ಲಿ ಬಂದಿಳಿದನು. ಅಂತೆಯೇ ತಾನು ಕೈಕೊಂಡ ಯೋಗ ಸಾಧನೆಯ ಮೂಲಕ ಕೈವರ್ತಿಸಿದ್ದ ತನ್ನ ಸ್ಥಿತಿಯನ್ನು ಪೂರ್ವಸ್ಥಿತಿಗೆ ಇಳಿಸಿಕೊಂಡು ಪಶ್ಚಿಮ ದಿಗಂತದಲ್ಲಿಳಿದು ಮರೆಗೊಳ್ಳಲು ಸಿದ್ಧನಾದ ಸೂರ್ಯದೇವನನ್ನು ನೋಡಿ ಕೈಮುಗಿದನು. ಪ್ರವಾಳ ಮಣಿಮಾಲಿಕೆಯ ಮಿಸುನಿಯಂತೆ ಹೊಳೆದು ರಂಜಿಸುವ ದಿವಾಕರನ ಪವಿತ್ರವಾದ ಸೀತಾನ್ವೇಷಣ ಕಾರ್ಯಕ್ಕೆ ಸಹಕಾರವನ್ನೇ ನೀಡಲೆಂಬಂತೆ ಸುವೇಲಾದ್ರಿಯ ಶಿಖರದಲ್ಲಿಳಿದ ಹನುಮಂತನು ನೋಡುತ್ತಿದ್ದಂತೆಯೇ ಕ್ರಮವಾಗಿ ಪಡುಗಡಲ ನೀರಿನಲ್ಲಿ ನೇರಾಗಿ ತನ್ನ ಸ್ವರ್ಣ ಸದೃಶವಾದ ಕಿರಣಗಳನ್ನು ಇಳಿಯಬಿಟ್ಟನು. ಕಡಲಿಗೆ ಕಡಲೆ ಬಂಗಾರದ ಲೇಪ ಕೊಟ್ಟಂತೆ ವರ್ಣರಂಜಿತವಾಗಿ ಕಂಗೊಳಿಸಿತು. ಸಂಧ್ಯಾಕಾಲದ ಆ ದಿವ್ಯ ದರ್ಶನದಿಂದಲೂ ಅಲ್ಲಿಯ ಮಂದಮಾರುತನ ಸೋಂಕಿನಿಂದಲೂ ಮುಖ್ಯ ಪ್ರಾಣನಿಗೆ ನಮೋಲ್ಲಾಸವು ಉಕ್ಕಿ ಬಂತು. ಅಂತೆಯೇ ಅವನು ಲಂಕಾಪಟ್ಟಣದತ್ತ ತನ್ನ ದೃಷ್ಟಿಯನ್ನು ಹರಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.